ಈ ಸಾಯಂಕಾಲದ ಸಮಯದಲ್ಲಿ ನಿನ್ನ ಮಧುರವಾದ ಮಾತುಗಳನ್ನು ಕೇಳುವುದಕ್ಕಾಗಿ, ಜೀವವುಳ್ಳ ವಾಕ್ಯವನ್ನು ಕೇಳುವುದಕ್ಕಾಗಿ ಕರ್ತನೆ, ನಮ್ಮ ಹೃದಯ ತವಕದಿಂದ ಸ್ವಾಮಿ ನಿಮ್ಮನ್ನು ಕರ್ತನೆ ಆತುರಿಯುತ್ತಾ ಇದ್ದೇವೆ ಸ್ವಾಮಿ. ನಮ್ಮೊಂದಿಗೆ ನೀವು ಮಾತಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಕತ್ತಲೆಯ ಲೋಕದಲ್ಲಿ ಸ್ವಾಮಿ ಬೆಳಕುಂಟಾಗಲಿ ಎಂಬುದಾಗಿ ನೀನು ನುಡಿತಿರುವಾಗಲೇ ಬೆಳಕುಂಟಾಯಿತು ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ, ಶೂನ್ಯದಲ್ಲಿ ಸಮಸ್ತನುಂಟು ಮಾಡಿದ ದೇವರು ಸೇವಕರೊಂದಿಗೆ ಮಾತಾಡ್ರಿಯಪ್ಪ. ನಮ್ಮ ಆತ್ಮಿಕತೆಯಲ್ಲಿ ಅಪ್ಪ ಕರ್ತನೆ ಜೀವಿಸುವ ಕಾಲವೆಲ್ಲ ದೇವರೇ ನಿನಗೆ ಸಾಕ್ಷಿಯಾಗಿ ಬದುಕುವಂತೆ ಸಹಾಯ ಮಾಡ್ರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಘನವು ಮಹಿಮೆಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬಿಡು ಹೊಂದುತ್ತೇನೆ ಪರಲೋಕ ತಂದೆ ಆ ದೇವರೇ, ಆಮೆನ್. ಥ್ಯಾಂಕ್ ಯು ಬಸ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ಎಲ್ಲಾ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸು ನಾಮದಲ್ಲಿ ವಂದಿಸ್ತೇನೆ. ಈ ದಿನದ ವಾಕ್ಯವನ್ನು ನಾವು ಧ್ಯಾನಿಸೋಣ. ಇವತ್ತಿನ ನಮ್ಮ ಅಂಶ ಬಂದ್ಬಿಟ್ಟು ರಕ್ಷಣೆಯ ಭರವಸೆ ಎಂಬುದಾಗಿ. ಕಳೆದ 2 ವಾರದಿಂದ ನಾವು ಇದನ್ನ ನೋಡ್ತಾ ಇದ್ದೇವೆ. ರಕ್ಷಣೆ ಭರವಸೆ ತುಂಬಾ ಮುಖ್ಯವಾದದ್ದು. ತುಂಬಾ ಜನರಿಗೆ ಅವ್ರು ರಕ್ಷಣೆ ಹೊಂದಿದ್ರು ಕೂಡ ನಾವು ರಕ್ಷಣೆ ಹೊಂದಿದೀವಿ ಅನ್ನುವಂಥ ಗ್ಯಾರಂಟಿ ಇರೋದಿಲ್ಲ. ಅಶ್ಯೂರೆನ್ಸ್ ಅಂತೀವಿ, ಅದು ಇರೋದಿಲ್ಲ. ಸೊ ದೇವ್ರ ಮಕ್ಕಳಾಗಿ ನಾವು ಇದೀವಿ ಅಂದ್ರೆ ಯಾರು ಕ್ರಿಸ್ತನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಸುವಾರ್ತೆನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೆ ಮಾತ್ರನೇ ಈ ರಕ್ಷಣೆಯ ಭರವಸೆ ಅನ್ನೋದು ಇರುತ್ತೆ. ರಕ್ಷಣೆ ನಾವು ಕಳ್ಕೊಳ್ಳೋದಿಲ್ಲ, ಯಾಕಂದ್ರೆ ದೇವ್ರು ನಮ್ಮನ್ನ ರಕ್ಷಣೆ ಮಾಡಿರೋದು. ಒಬ್ಬ ಮನುಷ್ಯನಿಂದ ನಾವೆಲ್ಲರೂ ಪಾಪಿಗಳಾದ ಹಾಗೆ ಒಬ್ಬ ವ್ಯಕ್ತಿಯಿಂದ, ಅದು ಕ್ರಿಸ್ತನಿಂದ ನಾವು ಪರಿಶುದ್ಧರಾಗಿದ್ದೇವೆ ಅಂತ. ಆದಾಮನಿಂದ ನಾವೆಲ್ಲ ಪಾಪಿಗಳಾಗಿದ್ದೇವೆ ಅಂದ್ರೆ, ಆದಾಮನಿಂದ ನಾವೆಲ್ಲರೂ ದೇವರಿಂದ ದೂರ ಆಗಿದ್ದೀವಿ ಅಂದ್ರೆ, ಒಬ್ಬ ಕೊನೆಯ ಆದಾಮನಾಗಿರುವಂತ ಕ್ರಿಸ್ತನ ಮೂಲಕ ನಾವು ದೇವ್ರ ಬಳಿಗೆ ಬಂದಿದ್ದೇವೆ, ದೇವ್ರ ಮಕ್ಕಳಾಗಿದ್ದೇವೆ. ರಕ್ಷಣೆ ಹೊಂದಿರೋದು ನಮ್ಮ ಆಯ್ಕೆ ಅಲ್ಲ. ರಕ್ಷಣೆ ಅನ್ನೋದು ನಮ್ಮ ಆಯ್ಕೆ ಅಲ್ಲ. ರಕ್ಷಣೆ ಅನ್ನೋದು ನಾವು ಪ್ರಯಾಸ ಪಟ್ಟಿರೋದಲ್ಲ. ರಕ್ಷಣೆ ಅನ್ನೋದು ನಮ್ಮ ಒಂದು ದಾನ ಧರ್ಮಗಳು, ನಮ್ಮ ಪರಿಶುದ್ಧತೆಯೋ, ನಮ್ಮ ನೀತಿಯೋ, ಆ ಸ್ವನೀತಿ ಅಂತೀವಲ್ಲ, ಆ ಸ್ವನೀತಿಯೋ ಅಲ್ಲ ನಮ್ಮನ್ನ ರಕ್ಷಣೆಯಲ್ಲಿ ನಡೆಸಿರುವಂಥದ್ದು. ಕೇವಲ ಕ್ರಿಸ್ತನ ಸಿಲುಬೆಯ ಕಾರ್ಯ ಮಾತ್ರ ನಮ್ಮನ್ನ ಪರಿಶುದ್ಧ ಮಾಡಿದೆ, ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದೆ. ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವ್ನು ನೂತನ ಸೃಷ್ಟಿ ಅಂತ. ಕ್ರಿಸ್ತನಲ್ಲಿ ಇರೋದು ಅಂದ್ರೆ ಯೇಸುವನ್ನ ನಂಬುವಂಥದ್ದು. ಯೋಹಾನ 1:12 ಹೇಳುವ ಹಾಗೆ, ಆತನನ್ನ ನಂಬುವವರು ರಕ್ಷಣೆ ಹೊಂದುತ್ತಾರೆ, ಆತ ನಂಬುವವರು ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ ಅಂತ. ಹಾಗಾಗಿ ನಾವು ಬೈಬಲ್ ಕಾಲೇಜಲ್ಲೆಲ್ಲ ಓದುವಾಗ ರಕ್ಷಣೆಯನ್ನ ನಾವು ಕಳ್ಕೊಳಕ್ ಆಗಲ್ವಾ ಅಂತ, ಕಳ್ಕೊಳ್ತೀವ ಇಲ್ವಾ ಅನ್ನುವಂಥದ್ದು ಒಂದು ಟಾಪಿಕ್. ತುಂಬಾ ಜನ ಕಳ್ಕೊತೀವಿ ಅಂತಾರೆ, ಕೆಲವ್ರು ಮಾತ್ರ ಕಳ್ಕೊಳಲ್ಲ ಅಂತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಯಾಕಂತ ಹೇಳಿದ್ರೆ, ನಾವು ಪ್ರಯಾಸ ಪಟ್ಟು ರಕ್ಷಣೆ ಹೊಂದಿದ್ರೆ, ನಮ್ಮ ಕ್ರಿಯೆಗಳಿಂದ ನಾವು ಹೊಂದಿದ್ರೆ ಖಂಡಿತ ನಾವು ಕಳ್ಕೊಂತೀವಿ. ಆದ್ರೆ ಕ್ರಿಸ್ತನು ನಮ್ಮನ್ನ ನೀತಿವಂತನನ್ನಾಗಿ ಮಾಡಿದ್ಮೇಲೆ ಮತ್ತೆ ನಾವು ನಮ್ಮನ್ನ ಅನೀತಿವಂತ ಅಂತಾನೋ ಅಥವಾ ಪಾಪಿ ಅಂತಾನೋ ಯಾರು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯೇಸು ನಮ್ಮನ್ನ ಪರಿಶುದ್ಧ ಮಾಡಿದ್ಮೇಲೆ ನಾವು ಪರಿಶುದ್ಧರಾಗಿದ್ದೀವಿ. ಆತನ ರಕ್ತದಿಂದ ನಾವೆಲ್ಲರೂ ಕೂಡ ಪರಿಶುದ್ಧರಾಗಿದ್ದೀವಿ ಅನ್ನುವಂಥದ್ದು. ಸೊ ನಾವು ನೋಡುವಾಗ ಈ ರಕ್ಷಣೆ ಭರವಸೆಯ ಕೆಳಗೆ ನಾವು 1-2 ವಾರದಿಂದ ನೋಡಿದ್ದು, ಮೊದಲನೇದಾಗಿ ಪಡದವರ ಸ್ಥಿತಿ ಏನು ಅಂತ ಹೇಳ್ಬಿಟ್ಟು, ಅವರ ಸ್ಥಿತಿ ಬಂದು ಆತ್ಮ ಸತ್ತಂತ ಸ್ಥಿತಿಯಲ್ಲಿರುತ್ತೆ, ತುಳಿತಕ್ಕೊಳಗಾಗಿರುತ್ತೆ. ಸೈತಾನನಿಗೆ ಅವರು ಸೇರಿದವರಾಗಿ, ಗುಲಾಮರಾಗಿ ಅವರು ದೇವರ ಕೋಪಕ್ಕೆ ಗುರಿಯಾಗಿರ್ತಾರೆ. ದೈಹಿಕವಾಗಿ ಅನೇಕ ನೋವುಗಳನ್ನ ಮತ್ತೆ ಆ ಮರಣದ ನಂತರ ನರಕಕ್ಕೆ ಹೋಗುವಂತಹದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಈ ಒಂದು 6 ಅವಿಶ್ವಾಸಿ 6 ಸ್ಥಿತಿಗಳ ಬಗ್ಗೆ ನಾವು ನೋಡಿದ್ವಿ. ಅವ್ರು ಸತ್ತ ಮೇಲೆ ಕೂಡ ಅವರ ಮುಂದಿನ ಪೀಳಿಗೆಗೆ, ಅವರ ಮಕ್ಕಳ ಮೊಮ್ಮಕ್ಕಳಿಗೆ ಅವರ ಪಾಪಗಳು ಶಾಪಗಳಾಗಿ ಅವ್ರ ಮೇಲೆ ಬರುತ್ತೆ ಅನ್ನುವಂಥದ್ದನ್ನ ನೋಡಿದ್ವಿ. ಮತ್ತೆ ಎರಡನೇದಾಗಿ ನಾವು ಧ್ಯಾನ ಮಾಡಿದ್ದು, ರಕ್ಷಣೆ ಅಂದ್ರೆ ಏನು? ಹಾಗಾದ್ರೆ ರಕ್ಷಣೆ ಅಂದ್ರೆ ಏನು? ಯಾವ್ದ್ರಿಂದ ನಾವು ರಕ್ಷಣೆ ಹೊಂದೋದು? ರಕ್ಷಿಸಲ್ಪಡೋದು ಅಂದ್ರೆ ಯಾವ್ದ್ರಿಂದ ನಾವು ರಕ್ಷಣೆ ಹೊಂದಿದೀವಿ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರನೇ ಮನುಷ್ಯರಿಗೆ ಹೇಳಕ್ಕಾಗೋದು. ರಕ್ಷಣೆ ಅಂದ್ರೆ ಏನು ಜಾತಿ ಬದಲಾವಣೆ ಆಗೋದಲ್ಲ. ರಕ್ಷಣೆ ಅಂದ್ರೆ ಧರ್ಮ ಬದಲಾವಣೆ ಆಗೋದಲ್ಲ. ರಕ್ಷಣೆ ಅಂದ್ರೆ ಹೊರಗಡೆ ನೋಟ ಬದಲಾಗೋದಲ್ಲ, ಹೊರಗಡೆ
ಆ ಒಂದು ಡ್ರೆಸ್ ಕೋಡ್ ಅಂತೀವಲ್ಲ, ನಾವು ಹಾಕೋ ಬಟ್ಟೆಗಳ ಬದಲಾವಣೆ ಮಾಡ್ಕೊಳ್ಳೋದಲ್ಲ. ರಕ್ಷಣೆ ಅನ್ನೋದು ಹೊರಗಡೆ ನೋಟಕ್ಕೆ ಕಾಣಿಸುವಂತದ್ದಲ್ಲ, ಒಳಗಡೆ ಆಗುವಂತ ಪರಿವರ್ತನೆ. ಸೊ ಇಲ್ಲಿ ರಕ್ಷಣೆ ಅನ್ನೋದು 3 ಕಾಲಗಳಿಂದಲೂ ಕೂಡ ರಕ್ಷಣೆ ಹೊಂದೋದಾಗಿದೆ. ಅದು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದು ಅಂತ ಕಳೆದ ವಾರ ನಾವು ನೋಡ್ತಿದ್ವಿ. ಭೂತಕಾಲದ ಸಮಸ್ಯೆ ಅಂದ್ರೇನು ಅಂದ್ರೆ ನಮ್ಮ ಹಳೆಯ ಜೀವನದ ಸಮಸ್ಯೆ ಏನು, ಆ ನಮ್ಮ ಹಿಂದಿನ ಜೀವನದ ಒಂದು ಸಮಸ್ಯೆಗಳು ಅಂದ್ರೆ ಅದು ಪಾಪ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ನಮ್ಮನ್ನ 3 ವಿಷಯಗಳಿಂದ ರಕ್ಷಣೆ ಮಾಡಕ್ ಬಂದವ್ರೆ. ಒಂದು ಪಾಪ, 2 ಸೈತಾನ, 3 ನರಕ ಅಂತ. ಇವುಗಳಿಂದ ಬೇರೆ ಯಾರು ಕೂಡ ಬಿಡ್ಸಕ್ ಆಗೋದೇ ಇಲ್ಲ. ಒಂದು ವೇಳೆ ನಮ್ಮನ್ನ ಯಾರಾದ್ರೂ ಪಾಪದಿಂದ, ಸೈತಾನದಿಂದ, ನರಕದಿಂದ ಬಿಡಿಸೋರು ಇದ್ದಾರೆ ಅಂದ್ರೆ ನಾವು ಯೇಸುವನ್ನ ನಂಬೋ ಅವಶ್ಯಕತೆ ಇಲ್ಲ. ಅವ್ರನ್ನ ನಂಬೋದು, ಇನ್ನೊಬ್ಬರನ್ನ, ಯಾರು ನಮ್ಮನ್ನ ಬಿಡಿಸ್ತಾರೋ ಅವರನ್ನ. ಈ ಲೋಕದಲ್ಲಿ ಯೇಸು ಅಲ್ಲದೆ ಬೇರೆ ಯಾರು ಇಲ್ಲದೆ ಇರೋದ್ರಿಂದ ಈ ಲೋಕದಲ್ಲಿರೋ ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತನನ್ನ ನಂಬಲೇಬೇಕಾದ ಅನಿವಾರ್ಯ ಇದೆ. ಹಾಗಾಗಿ ನಾವು ಯೇಸುನ ನಂಬಿರೋದು. ಯೇಸುನ ನಂಬ್ಕೊಂಡಿರೋದು ಇವತ್ತೇನೋ ಒಂದು ಒಳ್ಳೆ ಆರೋಗ್ಯ, ಒಳ್ಳೆ ಹಣ, ಒಳ್ಳೆ ಆಸ್ತಿ, ಒಳ್ಳೆ ಜಾಬು, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು ಸಿಗ್ಲಿ ಅನ್ನೋದಕ್ಕಲ್ಲ. ಇದೆಲ್ಲ ಹೊರಗಡೆ ಸಿಗ್ತಾ ಇದೆ. ಸೈತಾನನು ಇವುಗಳಿಂದ ಜನರನ್ನ ಯಾಮಾರಿಸಿ, ಇವುಗಳನ್ನ ಕೊಟ್ಟು ಯಾಮಾರಿಸಿ ಅವರನ್ನ ದೇವರಿಂದ ಇನ್ನೂ ಇನ್ನೂ ದೂರ ಮಾಡ್ತಾ ಬರ್ತಾ ಇದ್ದಾನೆ. ಯಾಕಂದ್ರೆ ಸತ್ಯದಿಂದ ಅವರು ದೂರ ಇರಬೇಕು ಅಂತ ಹೇಳಿನೇ ಸೈತಾನನು ಪ್ರಯತ್ನ ಮಾಡ್ತಿರೋದು. ಸತ್ಯ ಅಂದ್ರೆ ಯೇಸು ಏನಕ್ಕಾಗಿ ಲೋಕಕ್ಕೆ ಬಂದಿದ್ದಾರೆ ಅನ್ನೋದನ್ನ ಅವ್ರು ಸರಿಯಾಗಿ ತಿಳ್ಕೋಬಾರ್ದು, ಗ್ರಹಿಸಬಾರ್ದು ಅಂತ ಹೇಳಿ ಶಾರೀರಿಕವಾದಂತ ಆಶೀರ್ವಾದಗಳನ್ನ ಕೊಡೋದ್ರ ಮೂಲಕ ಜನರನ್ನ ಅವನು ಯಾಮಾರಿಸ್ತಿದ್ದಾನೆ. ಸೊ ಭೂತಕಾಲದ ಸಮಸ್ಯೆ ಅಂದ್ರೆ ಪಾಪ. ಆ ಪಾಪಗಳಿಂದ ಯೇಸು ಕ್ರಿಸ್ತನೇ ನಮ್ಮನ್ನ ಪರಿಹರಿಸಿದ್ದಾರೆ. ಪಾಪ ಅಂದ್ರೆ 3 ರೀತಿಯಾದ ಪಾಪಗಳಿಂದಲೂ ಕೂಡ ಕ್ರಿಸ್ತನು ನಮ್ಮನ್ನ ಬಿಡಿಸಿದ್ದಾರೆ. ಯಾವ್ಯಾವ ಪಾಪ? ಅದು ಮೂಲ ಪಾಪ. ಮೂಲ ಪಾಪ ಅಂದ್ರೆ ಎಲ್ಲರೂ ಪಾಪಿಗಳಾಗಿದ್ದೇವೆ ಅನ್ನೋದು. ಒಬ್ಬ ವ್ಯಕ್ತಿಯಿಂದ, ಆದಾಮನಿಂದ ನಾವೆಲ್ಲರೂ ಪಾಪಿಗಳಾದ್ವಿ ಅನ್ನುವಂಥದ್ದನ್ನ ಮೂಲ ಪಾಪ ಅಂತೀವಿ. ಎರಡನೇದಾಗಿ ವಾಸ್ತವ ಪಾಪಗಳು ಅಂದ್ರೆ ನಾವು ಮಾಡ್ತಿರುವಂತ ಎಲ್ಲ ಅನುದಿನ ಮಾಡುವಂತಹ ತಪ್ಪುಗಳು. ಮೂರನೇದಾಗಿ ಪೂರ್ವಜರ ಪಾಪಗಳು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ, ತಾತ ಮುತ್ತಾತರ ಕಾಲದಿಂದಲೂ ಅವ್ರು ಮಾಡಿದಂತ ಪಾಪಗಳು ನಮ್ಮ ಮೇಲೆ ಶಾಪಗಳಾಗಿ, ವಿಪತ್ತುಗಳಾಗಿ ಬಂದಿವೆ. ಸೊ ಇವೆಲ್ಲವುಗಳಿಂದ ಯೇಸುವನ್ನ ನಂಬುವವರನ್ನ ದೇವ್ರು ಬಿಡಿಸ್ತಾರೆ ಅನ್ನೋದು. ಯೇಸುನ ನಂಬದ ಮೇಲೂ ಕೂಡ ನಾನು ಪಾಪಿ ಅಂತ ಎದೆ ಬಡ್ಕೊಂಡು ನೀವು ಅಳೋದ್ರಲ್ಲಿ ಅರ್ಥ ಇಲ್ಲ. ಯೋಚನೆ ಮಾಡಿ ನೀವೇನೆ. ಒಬ್ಬ ವ್ಯಕ್ತಿನ ನೀವು ಕ್ಷಮಿಸಿದೀರಾ ಅಂದ್ಮೇಲೆ ಆ ವ್ಯಕ್ತಿ ಹತ್ರ ಹೋಗಿ ಮತ್ತೆ ಮತ್ತೆ ನಾನು ಪಾಪಿ ಅಂತ ಎದೆ ಬಡ್ಕೊಂಡ್ರೆ, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಎದೆ ಬಡ್ಕೊಂಡ್ರೆ, ಹತ್ತಿ ಗೋಳಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಹತ್ರ ಪ್ರತಿದಿನ ಹೇಗಿರುತ್ತೆ? ಈಗ ನೀನ್ ಆಲ್ರೆಡಿ ಕ್ಷಮಿಸ್ಬಿಟ್ಟಿದ್ಯಾ. ಅವ್ರ ಮೊದಲನೇ ಸಲಿನೋ 2ನೇ ಸಲಿನೋ ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ, ಅವ್ರು ಮಾಡಿರುವಂತ ತಪ್ಪಿಗೆ ಅವ್ರು ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ನೀನು ಅವ್ರನ್ನ ಮನಸ್ಫೂರ್ತಿ ಕ್ಷಮಿಸಿದ್ಯಾ ಅಂತ ಹೇಳಿದ್ಮೇಲೆ ಮತ್ತೆ ಮತ್ತೆ ಅವ್ರು ಬಂದು ನಿನ್ನ ಹತ್ರ ಎದೆ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ವಲ್ಲ. ಸೊ ಹಾಗೆ ಇಲ್ಲಿ ಯೇಸು ಕ್ರಿಸ್ತನು 3 ಪಾಪಗಳಿಂದಲೂ ಕೂಡ ನಮ್ಮನ್ನ ಬಿಡಿಸಿದ್ದಾರೆ, ಕ್ಷಮಿಸಿದ್ದಾರೆ. ಹಾಗಂದ ಮೇಲೆ ನಾವು ಪಾಪಿಗಳಲ್ಲ. ಕ್ರಿಸ್ತನಲ್ಲಿ ನಾವೆಲ್ಲರೂ ಪರಿಶುದ್ಧರಾಗಿದ್ದೇವೆ, ನೂತನ ಸೃಷ್ಟಿಯಾಗಿದ್ದೇವೆ ಅನ್ನೋದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಎರಡನೇದಾಗಿ ವರ್ತಮಾನ ಕಾಲದ ಸಮಸ್ಯೆಯಿಂದ ಯೇಸು ಕ್ರಿಸ್ತನು ನಮ್ಮನ್ನ ಬಿಡಿಸಿದ್ದಾರೆ, ಆ ವರ್ತಮಾನ ಕಾಲದ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ ಅಂತ ನೋಡ್ತೀವಿ. ಯಾವುದು ಆ ವರ್ತಮಾನ ಕಾಲ, ಅದರ ಸಮಸ್ಯೆ ಏನು ಅಂತ ನಾವು ನೋಡುವಾಗ FSC 2:2 ನೋಡ್ತೀವಿ. ಆ FSC 2:2 ಏನ್ ಹೇಳುತ್ತೆ ಅಂದ್ರೆ ಸೈತಾನನ ಬಗ್ಗೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತಹ ಅಧಿಪತಿಗೆ ನಾವೆಲ್ಲರೂ ಕೂಡ ಒಳಗಾಗಿದ್ವಿ ಅಂತ. ಅದೇ 2ನೇ ದೊಡ್ಡ ಸಮಸ್ಯೆ. ಯಾಕೆ ಅಂದ್ರೆ ದೇವರಿಗೆ ಒಳಗಾಗಬೇಕಾಗಿರೋ ನಾವು, ದೇವರ ಅಧಿಕಾರದ ಒಳಗಡೆ ಇರಬೇಕಾಗಿರುವಂತ ನಾವು ಸೈತಾನನ ಅಧಿಕಾರದ ಒಳಗಡೆ ಇದ್ದೀವಿ. ಅದು ದೊಡ್ಡ ಸಮಸ್ಯೆ ನಮಗೆ. ಅವನಿಗೆ ನಾವು ಗುಲಾಮರಾಗಿದ್ದೇವೆ. ಪಾಪದಲ್ಲಿ, ಶಾಪದಲ್ಲಿ, ಸುಳ್ಳಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಸೈತಾನನಿಂದ ನಾವು ಬಿಡುಗಡೆ ಹೊಂದಬೇಕಾಗಿದೆ. ನಾವು ಸೈತಾನನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ 1 ಯೋಹಾನ 3:8 ಹೇಳಿದ ಹಾಗೆ ಯೇಸು ಕ್ರಿಸ್ತನು ಸತ್ಯ ಅರಸನಾಗಿ ಬಂದು ಸೈತಾನನ ತಲೆನ ಜಜ್ಜಿದ್ದಾನೆ. ಆದಿಕಾಂಡ 3:15 ದೇವರು ವಾಗ್ದಾನ ಮಾಡಿದ ಹಾಗೆ ಶ್ರೀ ಸಂತಾನದಲ್ಲಿ ಬರುವಂತ ಯೇಸು ನಿನ್ನ ತಲೆನ ಜಜ್ತಾನೆ ಅಂತ ಹೇಳ್ಬಿಟ್ಟು ಆದಿಯಲ್ಲೇ ಯೇಸುಸ್ವಾಮಿ ಬಗ್ಗೆ ಹೇಳಿದ್ರು. ಅದು ಸಿಲುವೆಯಲ್ಲಿ ನೆರವೇರಿತು.
ಸೈತಾನನ ತಲೆ ಜಜ್ಜಲ್ಪಟ್ಟಿದೆ. ತಲೆ ಜಜ್ಜಲ್ಪಡೋದು ಅಂದ್ರೆ ಅವನ ಅಧಿಕಾರ ಜಜ್ಜಲ್ಪಟ್ಟಿದೆ, ಅವನ ಬಲ ಜಜ್ಜಲ್ಪಟ್ಟಿದೆ. ಇವತ್ತು ಚಿಕ್ಕ ಮಗು ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರು ದೆವ್ವಗಳು ಓಡುತ್ತೆ. ಕಾರಣ ಏನಂದ್ರೆ ಆ ಯೇಸು ಅನ್ನೋನು ಸೈತಾನಿಗೆ ಚೆನ್ನಾಗಿ ಗೊತ್ತು. ಯೇಸುವಿನ ಬಲ ಏನನ್ನೋದು ಸೈತಾನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಮ್ಮ ಬಲದಿಂದಲೋ ನಾವೇನೋ ತುಂಬಾ ಪ್ರಾರ್ಥನಾ ಪರರು, ನಾವು ತುಂಬಾ ಪರಿಶುದ್ಧರು ಅಂತ ಅಲ್ಲ ಸೈತಾನ ಓಡೋದು. ನಿನ್ನನ್ನು ನೋಡಿದ್ರೆ ಸೈತಾನ ಯಾಕೆ ಭಯ ಪಡ್ತಾನೆ? ನಿನ್ನನ್ನು ನೋಡಿದ್ರೆ ದೆವ್ವಗಳು ಯಾಕೆ ಭಯ ಪಡುತ್ತೆ? ಅವುಗಳನ್ನ ನೋಡಿ ನೀನು ನಾನು ಭಯ ಪಡಬೇಕು. ಆದ್ರೆ ನೀನ್ ನಂಬಿರುವಂತ ಯೇಸುವನ್ನ ನೋಡಿದ್ರೆ ಭಯ, ನಿನ್ನಲ್ಲಿರುವಂತ ಯೇಸುವನ್ನ ನೋಡಿದ್ರೆ ದೆವ್ವಕ್ಕೆ ಭಯ. ಯಾಕಂದ್ರೆ ಆಲ್ರೆಡಿ ಅವನು ಸಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದಾನೆ. ಕ್ರಿಸ್ತನ ಮೂಲಕ ಜಜ್ಜಲ್ಪಟ್ಟಿದೆ, ಕ್ರಿಸ್ತನ ಮರಣದ ಮೂಲಕ ಜಜ್ಜಲ್ಪಟ್ಟಿರೋದ್ರಿಂದ ಅವನಿಗೆ ಆ ಭಯ ಇದೆ. ಯೇಸುವೆ ಕ್ರಿಸ್ತನು, ಯೇಸುವೆ ದೇವರು ಅಂತ ಸೈತಾನು ಚೆನ್ನಾಗ್ ಗೊತ್ತು. ಅದಕ್ಕಾಗಿನೇ ಆ ಸೈತಾನನು ಬಿಟ್ಟು ಹೋಗೋದು. ಸೊ ಎರಡನೇ ಅತಿ ದೊಡ್ಡ ಸಮಸ್ಯೆ ಮನುಷ್ಯರಿಗೆ ಏನು ಅಂದ್ರೆ ಸೈತಾನ. ಆ ಸೈತಾನನಿಂದ ಯೇಸು ನಿನ್ನನ್ನ ನನ್ನನ್ನ ಪರಿಹರಿಸಿದ್ದಾರೆ ಅನ್ನೋದನ್ನ ನೋಡ್ತೇವೆ. ಈ ಸೈತಾನ ಏನ್ ಮಾಡ್ತಾನೆ? ನಮ್ಮನ್ನ ಗುಲಾಮರಾಗಿ ಮಾಡ್ತಾನೆ, ವಿಗ್ರಹಾರಾಧನೆ ಮಾಡುವಂತೆ ಮಾಡ್ತಾನೆ, ಮೂಢನಂಬಿಕೆಗಳಲ್ಲಿ ಬೀಳಿಸ್ತಾನೆ, ಎಲ್ಲ ವಿಧಿ ಬರಹ ಅಂತ ಹೇಳ್ಬಿಟ್ಟು ಜೀವನ ಮಾಡೋ ತರ ಮಾಡ್ತಾನೆ. ಆದ್ರೆ ಇದೆಲ್ಲವುಗಳಿಂದ ಯೇಸು ಕ್ರಿಸ್ತ ನಮ್ಮನ್ನ ಬಿಡಿಸ್ತಾನೆ ಎಂಬುದಾಗಿ ವಾಕ್ಯ ತುಂಬಾ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಮೂರನೇದಾಗಿ ನಾವು ನೋಡುವಾಗ ಭವಿಷ್ಯದ ಸಮಸ್ಯೆಗಳ ಪರಿಹಾರ ಎಂಬುದಾಗಿ. ಭವಿಷ್ಯದ ಸಮಸ್ಯೆ ಏನು? ಒಂದು ಮುಖ್ಯವಾದ ಸಮಸ್ಯೆ ಅಂತ ನೋಡಿದ್ರೆ ಅದು ನರಕ. ಮನುಷ್ಯರೆಲ್ಲರೂ ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾರೆ? ಒಂದು ಸ್ವರ್ಗಕ್ಕೆ ಹೋಗ್ಬೇಕು, ಎರಡನೇ ನರಕಕ್ಕೆ ಹೋಗ್ಬೇಕು. ಆದ್ರೆ ನರಕಕ್ಕೆ ಹೋಗೋದಕ್ಕೆ ನೀನ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಯೇಸುನ ನಂಬೋ ಅವಶ್ಯಕತೆ ಇಲ್ಲ. ಯೇಸುನ ನಂಬದೇ ಇರೋ ಯಾವನಾದ್ರೂ ನರಕಕ್ಕೆ ಹೋಗ್ತಾನೆ. ಆದ್ರೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ, ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಒಂದೇ ಮಾರ್ಗ ಇರೋದು. ನಾನೇ ಮಾರ್ಗ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಯೋಹನ 14:6 ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನೇ ಮಾರ್ಗ ಅಂತ. ಅಪೊಸ್ತಲರು 4:12 ನಮಗೆ ಗೊತ್ತಿರುವ ಹಾಗೆ ಪೇತ್ರನು ಹೇಳ್ತಾನೆ, ಈ ಹೆಸರಿನಿಂದ ಅಲ್ಲದೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವಂತ ಬೇರೆ ಯಾವ ಹೆಸರಿನಿಂದಲೂ ಕೂಡ ನಮಗೆ ರಕ್ಷಣೆ ಆಗೋದಿಲ್ಲ. ಬೇರೆ ಯಾವ ಹೆಸರಿನಿಂದಲೂ ಕೂಡ ನಮಗೆ ರಕ್ಷಣೆ ಆಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ವಾಕ್ಯಗಳಿರುವಾಗ ನಾವು ಮರಣವನ್ನ ಜಯಿಸ್ಬೇಕು ಅಂದ್ರೆ ಅದು ನಿತ್ಯ ಮರಣ ಅಂತ ಹೇಳಿ, ಆ ನರಕದಿಂದ ನಾವು ಹೊರಗಡೆ ಬರ್ಬೇಕು ಅಂದ್ರೆ ನಮ್ಮ ಕ್ರಿಯೆಗಳಿಂದ ಅಲ್ಲ. ಪ್ರತಿಯೊಂದು ಧರ್ಮದಲ್ಲೂ ಕೂಡ ಸ್ವರ್ಗಕ್ಕೆ ಹೋಗೋದಕ್ಕೆ ನೀನ್ ಇದನ್ನ ಮಾಡು ಅದನ್ನ ಮಾಡು ಅಂತ ಹೇಳಲ್ಪಟ್ಟಿದೆ. ಆದ್ರೆ ಅವುಗಳಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯೆಶಾಯ 64:6 ಹೇಳಲ್ಪಟ್ಟಿರೋ ಪ್ರಕಾರ ನಮ್ಮ ಧರ್ಮ ಕಾರ್ಯಗಳೆಲ್ಲ, ನಾವು ಮಾಡುವಂತ ಪುಣ್ಯ ಕ್ರಿಯೆಗಳೆಲ್ಲವೂ ಕೂಡ ದೇವರ ದೃಷ್ಟಿಯಲ್ಲಿ ಹೊಲಸು ಬಟ್ಟೆಯಂತೆ ಇವೆ ಎಂಬುದಾಗಿ. ನಾವೆಷ್ಟೇ ಒಳ್ಳೇದ್ ಮಾಡ್ಬೋದು, ಜನರಿಗೆ ಅದು ಒಳ್ಳೇದಾಗಿರ್ಬೋದು, ನಮಗೂ ಅದು ಒಳ್ಳೇದೇ ಆಗಿರ್ಬೋದು. ದಾನ ಧರ್ಮ ಮಾಡೋದು, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು, ಬಡವರಿಗೆ ಬಟ್ಟೆ ಕೊಡೋದು, ಹಸ್ದವ್ರಿಗೆ ಊಟ ಕೊಡೋದು, ಯಾಕೆ ಒಳ್ಳೆ ಕೆಲಸಗಳಲ್ವಾ ಅವು ಅಂದ್ರೆ ಹೌದು ಒಳ್ಳೇವೆ. ಹಾಗಂತ ಹೇಳಿ ಆ ಕ್ರಿಯೆಗಳು ನಿನ್ನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಆತರ ಮಾಡೋದ್ರಿಂದ ನೀನೇನೋ ಪ್ರತಿಫಲ ಹೊಂದುತ್ತೀಯ ಅಂತ ಅನ್ಕೋಬೇಡ. ಯೇಸುವನ್ನ ನಂಬೋದು ಮೊದಲನೇದಾಗಿ ತುಂಬಾ ಮುಖ್ಯ. ಯೇಸು ನಂಬಿದ್ರೇನೆ ನರಕದಿಂದ ತಪ್ಪಿಸ್ಕೊಂಡು ನೀನ್ ಪರಲೋಕಕ್ಕೆ ಹೋಗಕ್ಕಾಗುತ್ತೆ, ತಂದೆ ಬಳಿಗೆ ಹೋಗಕ್ಕಾಗುತ್ತೆ. ಯೇಸು ನಂಬಿದ್ರೆ ಮಾತ್ರ ಆತನು ಸಿದ್ಧಪಡಿಸ್ತಿರುವಂತಹ, ನಮಗೋಸ್ಕರ ಸಿದ್ಧ ಮಾಡ್ಲಿಕ್ಕೆ ಹೋಗ್ತಿರುವಂತಹ ಆ ಸ್ಥಳಕ್ಕೆ ನಾವು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಬೇರೆ ಯಾವ ಹೆಸರಿನಿಂದಲೂ ಕೂಡ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾನೇ ಮಾರ್ಗ ಅಂತ ಹೇಳಿರೋದು. ನಾನು ಕೂಡ ಮಾರ್ಗ ಅಲ್ಲ. ಎಲ್ಲಾ ಮಾರ್ಗಗಳಲ್ಲಿ ಯೇಸು ಒಂದು ಮಾರ್ಗ ಅಲ್ಲ. ಎಲ್ಲಾ ದೇವರುಗಳಲ್ಲಿ ಯೇಸು ಒಂದು ದೇವರಲ್ಲ. ಯೇಸು ಆಯ್ಕೆ ಅಲ್ಲ, ನಿರ್ಧಾರ, ಒಂದು ತೀರ್ಮಾನ. ಆಯ್ಕೆ ಅಂದ್ರೆ 10 ದೇವರಿದಾರೆ ಅಂದ್ರೆ ಅದ್ರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳೋದಲ್ಲ. ಒಂದು ಗೂಗಲ್ ಮ್ಯಾಪ್, ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಗೂಗಲ್ ಮ್ಯಾಪ್ ಸರ್ಚ್ ಮಾಡ್ತೀವಿ ದಾರಿ ಹುಡ್ಕೋದಕ್ಕಂತ. ಆ ದಾರಿ ಹುಡುಕುವಾಗ 2, 3, 4 ದಾರಿ ತೋರಿಸುತ್ತೆ. ಯಾವ ದಾರಿಯಲ್ಲಿ ಹೋಗ್ಬೇಕು ಅದು ನಾವು ಫೈನಲ್ ಮಾಡ್ಬೇಕಾಗತ್ತೆ. ಆತರ ಆಯ್ಕೆಗಳಿಲ್ಲ ಪರಲೋಕಕ್ಕೆ ಹೋಗೋದಕ್ಕೆ. ಒಂದೇ ದಾರಿ ಇರೋದು. ಆ ದಾರಿ ಯೇಸುವನ್ನ ನಂಬೋದು ಮಾತ್ರನೇ. ಯಾರು ಯೇಸು ನಂಬ್ಕೊಳ್ತಾರೋ ಅವರು ಪರಲೋಕದಿಂದ ಅಂದ್ರೆ ನರಕದಿಂದ ಪರಲೋಕಕ್ಕೆ ಹೋಗ್ತಾರೆ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾರೆ. ಯೋಹಾನ ಸುವಾರ್ತೆ 5:24 ಹೇಳಿರುವ ಹಾಗೆ ಆತ ನಂಬುವವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾರೆ ಅಂತ, ನರಕದಿಂದ ಪಾರಾಗಿ ಅವರು ಸ್ವರ್ಗಕ್ಕೆ ಸೇರ್ತಾರೆ. ಎಫೆಸಿ 2:6 ನಾವು ನೋಡುವಾಗ ತುಂಬಾ ಮುಖ್ಯವಾದಂತ ವಚನ 6-7 ಓದೋಣ ಯಾರಾದ್ರೂ ಒಬ್ರು.
7ನೇ ವಚನ, ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಂಡ್ರಿಸಿದ್ದಾನೆ ಎಂಬುದಾಗಿ. ಪರಲೋಕದಲ್ಲಿ ಆತನೊಂದಿಗೆ ಕುಂಡ್ರಿಸಿದ್ದಾನೆ ಅಂದ್ರೆ ಏನು? ಕೂರಿಸಿದ್ದಾನೆ. ಈಗಾಗಲೇ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಅಂದ್ರೆ ಆ ಭರವಸೆ ನಮ್ಗಿರ್ಬೇಕು. ತುಂಬಾ ಜನ ಇವತ್ತು ಸಭೆಗೆ ಬಂದು ವಾಪಸ್ ಹೋಗ್ಬಿಡ್ತಾ ಇದಾರೆ, ಯೇಸು ನಂಬಿ ವಾಪಸ್ ಹೋಗ್ತಾ ಇದ್ದಾರೆ, ದೀಕ್ಷಾಸನ ತಗೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಎಷ್ಟೋ ವರ್ಷಗಳವರು ಕ್ರೈಸ್ತರಾಗಿದ್ದುಕೊಂಡು ಇವತ್ತು ಬೇರೆ ಮತಗಳಿಗೆ, ಬೇರೆ ಧರ್ಮಗಳಿಗೆ, ಬೇರೆ ದೇವರುಗಳಿಗೆ ಹೋಗ್ಬಿಡ್ತಾ ಇದ್ದಾರೆ. ಅವರೆಲ್ಲ ರಕ್ಷಣೆ ಹೊಂದಿದಾರ ಆದ್ರೆ ಖಂಡಿತ ಇಲ್ಲ. ರಕ್ಷಣೆ ಯಾರು ಹೊಂದಿದ್ದಾರೆ ಯಾರಿಲ್ಲ ಅನ್ನೋದು ಒಂದು ದೇವ್ರಿಗೆ ಮಾತ್ರ ಗೊತ್ತು. ಅವನು ರಕ್ಷಣೆ ಹೊಂದಿದ್ರೆ ಅವ್ನು 7 ಸಾರಿ ಬಿದ್ರು ಕೂಡ ಎದ್ದೇಳ್ತಾನೆ. ಯೇಸುವನ ದೇವರು ಅಲ್ಲ ಅಂತ ಹೇಳಿ ಹೋಗೋನು ಯಾರು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಯೇಸುನ ನಂಬ್ಕೊಂಡು ಸಣ್ಣ ಪುಟ್ಟ ತಪ್ಪು ಮಾಡ್ತಿದ್ರೆ ಅವನು ಬದಲಾಗೋದಕ್ಕೆ ಅವಕಾಶಗಳಿದೆ ವಿನಃ, ಆದ್ರೆ ಯೇಸುವೇ ದೇವರಲ್ಲ ಅಂತ ವಿಗ್ರಹಾರಾಧನೆಗೆ ಹೋಗ್ತಿದ್ದಾನೆ ಅಂದ್ರೆ ಅವನು ಯೇಸುವನ್ನೇ ನಂಬಲಿಲ್ಲ ಅಂತ ಅರ್ಥ. ಅದೇ ಹೇಳ್ತಿರೋದು, ಹೃದಯದಲ್ಲಿ ತೀರ್ಮಾನ ಮಾಡ್ಕೊಳ್ಳೋದು, ಬದುಕಿದ್ರು ಯೇಸು, ಸತ್ರು ಯೇಸು. ಆ ಪೌಲ ಹೇಳ್ತಾನಲ್ಲ, ನಾನು ಬದುಕಿರೋದಾದ್ರೆ ಕ್ರಿಸ್ತನೇ, ಸಾವಾದ್ರೆ ಅದು ನನಗೆ ಲಾಭ ಅಂತ. ಸೊ ಈ ತೀರ್ಮಾನದೊಟ್ಟಿಗೆ ಯೇಸುವಿನಿಂದ ಬರ್ಬೇಕು. ಅದು ಅವನಿಗೆ ಎಷ್ಟು ಶಿಕ್ಷೆ ಬಂತು, ಎಷ್ಟು ಅವಮಾನ, ಎಷ್ಟು ಹಿಂಸೆ. ಪೌಲನಿಗೆ ಯೇಸುವಿನ ಹೆಸರೆತ್ತಿ ಮಾತಾಡುವಾಗ, ಸುವಾರ್ತೆ ಸಾರಕ್ಕೆ ಹೋದಾಗ ಎಷ್ಟೆಲ್ಲ ಅವನ ಅವಮಾನಗಳನ್ನ ಎದುರಿಸ್ತಾ. ಅವನಿಗೆ ಗೊತ್ತು ಇದೆಲ್ಲ ಸಂಭವಿಸುತ್ತೆ. ಯೇಸುವಿಗೆ ಇವೆಲ್ಲ ಸಂಭವಿಸಿದೆ ಅಂತ ಹೇಳಿದ್ರೆ ನನಗೆ ಸಂಭವಿಸೋದ್ರಲ್ಲಿ ಆಶ್ಚರ್ಯ ಏನಿಲ್ಲ, ನಾನೇನು ಯೇಸುಗಿಂತ ದೊಡ್ಡವನಲ್ಲ ಅಂತ ಹೇಳ್ಬಿಟ್ಟು. ಈ ಲೋಕದಲ್ಲಿ ಇವೆಲ್ಲ ನಮಗಿದೆ, ಅವುಗಳನ್ನ ಅನುಭವಿಸ್ಬೇಕು, ಸಹಿಸ್ಬೇಕು ಕ್ರಿಸ್ತನಿಗಾಗಿ. ಒಂದು ದಿನ ಬರುತ್ತಲ್ಲ, ಆ ದಿನ ಫಲ ಸೇವಕನೇ ಬಾರನ ರಾಜ್ಯದಲ್ಲಿ ಅಂತ ಹೇಳಿ ಯೇಸು ಕರೆದು ನಮಗೆ ಸನ್ಮಾನ ಮಾಡುವಾಗ, ಪ್ರತಿಫಲ ಕೊಡುವಾಗ, ಅದು ಶಾಶ್ವತವಾದದ್ದು. ನೀನಿರುವಲ್ಲೇ ನಿನ್ನ ಗಂಟಿರುತ್ತೆ ಅಂತ ದೇವರು ಹೇಳ್ತಾನೆ. ಹಾಗಾಗಿ ಆ ಪರಲೋಕದ ಆ ಪ್ರತಿಫಲಕ್ಕಾಗಿ ಕ್ರಿಸ್ತನೊಂದಿಗೆ ನಾವು ಕೂತ್ಕೊಳ್ಳೋದಕ್ಕಾಗಿ ನಾವು ಪ್ರಯಾಸ ಪಡ್ಬೇಕಾಗಿರೋದು. ದೇವ್ರ ನಾಮ ಸ್ತೋತ್ರವಾಗಲಿ. ಸೊ ಎಲ್ಲರೂ ಜಾಯ್ನ್ ಆಗಿರೋರು ಅರ್ಥ ಮಾಡ್ಕೊಳ್ಳಿ, ರಕ್ಷಣೆ ಅಂದ್ರೆ ಏನು? ಭೂತಕಾಲದ ಸಮಸ್ಯೆಯಿಂದ ಬಿಡಿಸೋದು. ಆ ಭೂತಕಾಲದ ಸಮಸ್ಯೆ ಬಂದು ಪಾಪ. ಎರಡನೇದಾಗಿ ವರ್ತಮಾನ ಕಾಲದ ಸಮಸ್ಯೆ ಏನದು? ಸೈತಾನ ಇವತ್ತಿಗೂ ನಮ್ಮನ್ನ ಸಮಸ್ಯೆ ಮಾಡ್ತಿದ್ದಾನೆ. ಗರ್ಜಿಸು ಸಿಂಹದೋಪಾದಿಯಲ್ಲಿ ನಮ್ಮನ್ನ ಯಾನ ನುಂಗ್ಲಿ ಅಂತ ಹುಡುಕ್ತಾ ಇದ್ದಾರೆ. ಸೊ ಅವನಿಂದ ಯೇಸು ನಮ್ಮನ್ನ ರಕ್ಷಿಸಿದ್ದಾನೆ. ಮೂರನೇದಾಗಿ ನರಕದಿಂದ ಯೇಸು ನಮ್ಮನ್ನ ರಕ್ಷಿಸಿದ್ದಾನೆ. ಅದೇ ಭವಿಷ್ಯದ ಸಮಸ್ಯೆ ಅದು. ಸೊ ಈ ಮೂರು ನಮ್ಮ ಸಮಸ್ಯೆಗಳಿಂದ ಬಿಡಿಸಿದ್ದಾನೆ ಅಂತ ಹೇಳ್ಬಿಟ್ಟು ಎಫೆಸಿ 2ನೇ ಅಧ್ಯಾಯ 1ನೇ ವಚನ, 2ನೇ ಅಧ್ಯಾಯ 2ನೇ ವಚನ, 2ನೇ ಅಧ್ಯಾಯ 6ನೇ ವಚನ ತುಂಬಾ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಸೊ ಮೂರನೇದಾಗಿ, ಹಾಗಾದ್ರೆ ರಕ್ಷಣೆ ಭರವಸೆ ಅಂದ್ರೆ ಏನು? ರಕ್ಷಣೆ ನಾವು ಹೊಂದಿದೀವಿ, ನಾನು ಯೇಸುವಿನ ಮಗು ಅನ್ನೋ ಭರವಸೆ ನಿಮಗಿದೆಯಾ? ಅದಿರ್ಲೇಬೇಕು. ಇಲ್ಲ, ನಾನು ರಕ್ಷಣೆ ಹೊಂದಿದೀನೋ ಇಲ್ವೋ ಗೊತ್ತಿಲ್ಲ ಇನ್ನು ಅಂತ ಹೇಳ್ಬಿಟ್ಟು. ಆ ತಿಮೋತಿ ಪಾಸ್ಟರ್ ನಮ್ ಜೊತೆ ಜಾಯ್ನ್ ಆಗಿದ್ರಲ್ಲ, ಅವ್ರು ಹೇಳ್ತಿದ್ರು, ಒಬ್ಬ ರೋಮನ್ ಕ್ಯಾಥಲಿಕ್ ವಿಶ್ವಾಸಿಗೆ ಹುಡುಗನಿಗೆ ಸುವಾರ್ತೆ ಸಾರ್ತಿರುವಾಗ, ನೀನ್ ರಕ್ಷಣೆ ಹೊಂದಿದ್ಯಾ ಅಂತ ನಿನಗೆ ಗೊತ್ತಾ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅದ್ರ ಬಗ್ಗೆ ಬೋಧನೆಗಳೇ ಇಲ್ವಲ್ಲ. ರಕ್ಷಣೆ ಬಗ್ಗೆ ಬೋಧನೆ ಇಲ್ಲ, ಸುವಾರ್ತೆ, ಸರಿಯಾದ ಸುವಾರ್ತೆ ಬೋಧನೆ ಮಾಡೋ ಸಭೆಗಳೆಲ್ಲ, ಸೇವಕರಿಲ್ಲ, ತುಂಬಾ ಕಡಿಮೆ ಇರೋದು. ನಾವು ಇವುಗಳ ಬಗ್ಗೆ ಮಾತಾಡ್ಬೇಕು. ತುಂಬಾ ಜನ ನಮ್ಮ ಸಭೆಯಲ್ಲಿರೋರ್ಗೆನೆ ಇನ್ನೂ ರಕ್ಷಣೆ ಭರವಸೆಗಳಿಲ್ಲದೆ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಾವು ನೋಡ್ತೇವೆ ಒಂದು 3 ಪಾಯಿಂಟ್ ಅನ್ನ. ಮೊದಲನೇದಾಗಿ ನಾವು ನೋಡುವಾಗ, ನಿಮಗೆ ಭರವಸೆ ಇಲ್ಲದಿದ್ರೆ ಏನಾಗುತ್ತೆ? ಒಂದ್ ವೇಳೆ ಈ ರಕ್ಷಣೆ ಹೊಂದಿದ್ದೀನಿ, ನಾನು ರಕ್ಷಣೆ ಹೊಂದಿರುವ ದೇವರ ಮಗು ಅನ್ನುವಂತ ನಂಬಿಕೆ, ಆ ಭರವಸೆ, ಬಲವಾದ ಭರವಸೆ ನಿಮ್ಗೆ ಇಲ್ಲ ಅಂದ್ರೆ ಏನಾಗುತ್ತೆ? 1 ಪೇತ್ರ 5:7-8 ಹೇಳಿರುವ ಹಾಗೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ನಿಮ್ಮನ್ನ ಹುಡುಕ್ತಾ ಬರ್ತಾನೆ. ಯಾರನ್ನ ಸೈತಾನ ಹುಡುಕೋದು? ರಕ್ಷಣೆಯ ಭರವಸೆ ಇಲ್ಲದೆ ಜೀವನ ಮಾಡ್ತಿರ್ತಾರಲ್ಲ ಅವ್ರಿಗೆ. ಸೊ ಅವ್ರು ಏನ್ ಮಾಡ್ತಿರ್ತಾರೆ? ದೇವ್ರ ಮೇಲೆ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅಯ್ಯೋ, ನಾನು ಯೇಸು ನಂಬ್ಕೊಂಡ್ರು ಯಾಕೆ ನನಗೆ ಈ ಜೀವನ, ನನಗೆ ಯಾಕೆ ಕಷ್ಟ ಬರ್ತೈತೆ, ನನಗೆ ಯಾಕೆ ಸಮಸ್ಯೆ ಬರ್ತೈತೆ, ನನ್ನ ಕುಟುಂಬದಲ್ಲೇ ಯಾಕೆ ಸಮಸ್ಯೆಗಳು ಬರ್ತಿದೆ ಅಂತ. ಇಲ್ಲ, ಸಮಸ್ಯೆಗಳು ಎಷ್ಟೇ ಇರ್ಲಿ, ಅವೆಲ್ಲದಕ್ಕಿಂತ ಹೆಚ್ಚಿನದು ರಕ್ಷಣೆ. ನಮ್ಮ ಸಮಸ್ಯೆಗಳಿಗಿಂತ ಹೆಚ್ಚಿನದು ರಕ್ಷಣೆ ಮತ್ತು ಕ್ರಿಸ್ತನು. ಬೈಬಲಲ್ಲಿ ಯಾರಿಗೆ ಸಮಸ್ಯೆಗಳು ಬಂದಿಲ್ಲ? ಬೈಬಲಲ್ಲಿ ಯಾರಿಗೆ ಕಷ್ಟಗಳು ಬಂದಿಲ್ಲ? ಒಬ್ಬೊಬ್ಬರು ಸಮಸ್ಯೆಗಳು, ಒಬ್ಬೊಬ್ಬರು ಜೀವನ ಚರಿತ್ರೆ ನೋಡಿ, ಎಂತೆಂತ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅವರು ಅಂತ ಹೇಳಿ. ಎಷ್ಟು ಕಷ್ಟಗಳು ಅವ್ರಿಗೆ ಬಂತೋ ಅದಕ್ಕಿಂತ ಹೆಚ್ಚಿನ ಒಂದು ಆಶೀರ್ವಾದಗಳು ಅವ್ರಿಗೆ ಬಂತು. ಇವತ್ತು ನಮಗೆ ಸಿಕ್ಕಿರುವಂತಹ ರಕ್ಷಣೆಗಿಂತ ಶ್ರೇಷ್ಠವಾದಂತ ಆಶೀರ್ವಾದ ಬೇರೊಂದು ಇಲ್ಲ. ರಕ್ಷಣೆಗೆ ಸರಿಸಮಾನವಾದ ಬೇರೊಂದು ಆಶೀರ್ವಾದ ಈ ಲೋಕದಲ್ಲಿ ಯಾವುದೂ ಇಲ್ಲ.
ಈ ಪ್ರಪಂಚದಲ್ಲಿ ಏನೇ ಕಳ್ಕೊಂಡಿದ್ರು ನಾವು ಪಡ್ಕೊಳ್ಬೋದೇ ವಿನಃ ರಕ್ಷಣೆಯನ್ನ ನಾವು ಸಂಪಾದನೆ ಮಾಡ್ಕೊಳಕ್ ಆಗಲ್ಲ. ಕ್ರಿಸ್ತನಿಂದ ಅದು ಉಚಿತವಾಗಿ ಕೊಡಲ್ಪಟ್ಟಿದೆ. ಫ್ರೀಯಾಗಿ ಬಂದಿರೋದನ್ನ ಯಾವ್ದನ್ನು ನಾವು ಜಾಸ್ತಿ ಮಾನ ಕೊಡಲ್ಲ, ಗೌರವ ಕೊಡಲ್ಲ, ಬೆಲೆ ಕೊಡಲ್ಲ. ಹಾಗೇನೆ ಇವತ್ತು ಕೂಡ ತುಂಬಾ ಜನ ವಿಶ್ವಾಸಿಗಳಿದ್ದಾರೆ, ರಕ್ಷಣೆಯ ಬೆಲೆ ಗೊತ್ತಿಲ್ಲ. ಅದು ನಿನಗೆ ಉಚಿತ, ಆದ್ರೆ ಕ್ರಿಸ್ತನಿಗೆ ತನ್ನ ಪ್ರಾಣ ಕೊಡ್ಬೇಕಾಗಿ ಬಂದಿದೆ. ಕ್ರಿಸ್ತನು ತಾನು ದೇವರ ಸ್ಥಾನವನ್ನ ಬಿಟ್ಟು, ಪರಲೋಕವನ್ನ ಬಿಟ್ಟು, ಆತನ ಮಹಿಮೆನ ಬಿಟ್ಟು ಸಾಧಾರಣ ಮನುಷ್ಯನಾಗಿ ಲೋಕದಲ್ಲಿ ಬಂದು 33 ವರ್ಷ ಬದುಕಿ ಶ್ರಮೆಗಳನ್ನು ಅನುಭವಿಸಿ ಹೊಟ್ಟೆ ಹಸಿವು, ಬಾಯಾರಿಕೆ, ಅವಮಾನ, ಒಂದು ದೇವರು, ಸರ್ವಶಕ್ತನಾದ ದೇವರು, ಎಲ್ಲವನ್ನ ಬರೀ ಮಾತಲ್ಲಿ ಸೃಷ್ಟಿ ಮಾಡಿರುವಂತ ದೇವರು ಕೇವಲ ಪಾಪಿಗಳಾದ ಮನುಷ್ಯರ ಕೈಯಲ್ಲಿ ಶಿಕ್ಷೆಯನ್ನು ಅನುಭವಿಸೋದು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ತೆಗೆಸ್ಕೊಂಡಿರ್ಬೋದು ಅವರು. ಕಾರಣ ನನ್ನನ್ನ ರಕ್ಷಣೆ ಮಾಡಕ್ಕೆ. ಸೊ ಆ ರಕ್ಷಣೆಯ ಬೆಲೆ ನಿನಗೆ ಗೊತ್ತಿಲ್ಲದೆ ಇದ್ರೆ ಹೇಗೆ? ಇಲ್ಲಿ ಜಾಯ್ನ್ ಆಗಿರುವಂತ ನಿಮ್ಮೆಲ್ಲರಿಗೂ ಹೇಳ್ತಾ ಇರೋದು, ಇನ್ಯಾವತ್ತೂ ಕೂಡ, ಒಂದ್ ವೇಳೆ ಇದುವರೆಗೂ ನೀನು ಆ ತರ ಇರ್ಬೋದು, ಇನ್ಯಾವತ್ತೂ ಕೂಡ ರಕ್ಷಣೆಯ ಭರವಸೆ ಇಲ್ಲದೆ ಇರಬೇಡ. ನಿನ್ನ ಜೀವನದಲ್ಲಿ ಕ್ರಿಸ್ತನು ಕೊಟ್ಟಿರುವಂತ ಅತ್ಯಮೂಲ್ಯವಾದ ಆಶೀರ್ವಾದ ನಿನ್ನ ಆತ್ಮವನ್ನ ರಕ್ಷಣೆ ಮಾಡಿದ, ಸೈತಾನ ಪಾಪ ನರಕಗಳಿಂದ ರಕ್ಷಣೆ ಮಾಡಿದ. ಒಂದ್ ವೇಳೆ ಈ ಭರವಸೆ ನಿನಗೆ ಇಲ್ಲದೆ ಜೀವನ ಮಾಡಿದ್ರೆ ಸೈತಾನನು ನಿನ್ನಂತವ್ರಿಗೆ ಹುಡುಕ್ತಾ ತಿರುಗ್ತಾ ಇರ್ತಾನೆ. ನಿನ್ನನ್ನ ಈ ರಕ್ಷಣೆಯಿಂದ ದೂರ ಮಾಡ್ಬೇಕು, ಈ ಒಂದು ದೇವರಿಂದ ದೂರ ಮಾಡ್ಬೇಕು, ಈ ಒಂದು ಸಭೆಯಿಂದ ದೂರ ಮಾಡ್ಬೇಕು, ಈ ಸ್ವಾರ್ಥದಿಂದ ದೂರ ಮಾಡ್ಬೇಕು ಅಂತ ಹೇಳಿ ಅವನೊಂದಲ್ಲ ಇನ್ನೊಂದ್ ರೀತಿಯಲ್ಲಿ ಪ್ರಯತ್ನ ಮಾಡ್ತಾನೆ. ನೀನ್ ಚಾಲೆಂಜ್ ಆಗಿ ತಗೊಂಡು ಕ್ರಿಸ್ತನಿಗಾಗಿ ಬದುಕಬೇಕಾಗಿದೆ. ಎರಡನೇದಾಗಿ ಆ ರಕ್ಷಣೆ ಭರವಸೆ ಹೊಂದಿರ್ಬೇಕು ಅಂತ ಹೇಳ್ಬಿಟ್ಟು, ಏನು ಆ ರಕ್ಷಣೆ ಭರವಸೆ, ಯಾವ ರೀತಿ ಆ ಭರವಸೆ ಹೊಂದಿರ್ಬೇಕು ಅಂತ ಹೇಳಿದ್ರೆ, ನೀವು 1 ಯೋಹಾನ 5ನೇ ಅಧ್ಯಾಯ ಓದೋಣ. ಅದನ್ನ 1 ಯೋಹಾನ 5ನೇ ಅಧ್ಯಾಯ 11ರಿಂದ 13ನೇ ವಚನ ತನಕ. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನಲ್ಲಿ, ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ, ಏನು, ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆಂಬುದಾಗಿ ಹೇಳ್ತಿದ್ದಾನೆ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ಏನಿದೆ, ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ. ಯಾಕಂದ್ರೆ ಎಷ್ಟೋ ವಿಶ್ವಾಸಿಗಳಿಗೆ ಅವರಲ್ಲಿ ನಿತ್ಯ ಜೀವ ಇದೆ. ಅಂದ್ರೆ ರಕ್ಷಣೆ ಅಂದ್ರೆ ಅದೇ ತಾನೇ, ನಮ್ಮ ಆತ್ಮ ರಕ್ಷಣೆ ಹೊಂದಿರೋದು. ನಿತ್ಯ ನರಕಕ್ಕೆ ಹೋಗ್ತಾ ಇರೋದು ಈಗ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ ಪಡ್ಕೊಂಡಿದೆ. ಅದು ಗೊತ್ತಿಲ್ಲದೇನೆ ಜೀವನ ಮಾಡ್ತಿದ್ದಾರೆ ಎಷ್ಟೋ ಜನ. ಹಾಗಾಗಿನೇ ಇಲ್ಲಿ ಯೋಹಾನ ಹೇಳ್ತಾ ಇರೋದು, ಇದು ನಿಮ್ಗೆ ಗೊತ್ತಾಗ್ಬೇಕು ಅಂತಾನೆ ಬರೀತಾ ಇದ್ದೀನಿ. ಆ ನಿತ್ಯ ಜೀವ ಬೇರೆ ಯಾರಲ್ಲೂ ಇಲ್ಲ, ಕ್ರಿಸ್ತನಲ್ಲಿ ಇದೆ. ನೀನು ಕ್ರಿಸ್ತನಲ್ಲಿ ಇದೆಯಾ ಅಂದ್ರೆ ನಿತ್ಯ ಜೀವ ಹೊಂದಿದ್ಯಾ ಅಂತ. ಹಾಗಾಗಿ ಕ್ರಿಸ್ತನಲ್ಲಿರುವಂತ ನಮ್ಮಲ್ಲಿ ಆ ನಿತ್ಯ ಜೀವ ಇದೆ ಅನ್ನುವಂತ ಭರವಸೆ ನಮ್ಮಲ್ಲಿ ಇರಬೇಕು. ಯಾವತ್ತೂ ಅದನ್ನ ಕಳ್ಕೋಬಾರ್ದು. ಒಂದ್ ವೇಳೆ ಆ ಭರವಸೆನ ನಾವು ಕಳ್ಕೊಂಡಿದೀವಿ ಅಂದ್ರೆ ಅನೇಕ ಶ್ರಮೆಗಳನ್ನು ಅನುಭವಿಸ್ಬೇಕಾಗುತ್ತೆ ಸೈತಾನ್ನಿಂದ. ರಕ್ಷಣೆ ಭರವಸೆ ಇಲ್ದಿರೋರ್ನೇ ಸೈತಾನ ಹುಡುಕ್ತಾ ಇರೋದು. ಮೂರನೇದಾಗಿ, ರಕ್ಷಿಸಲ್ಪಟ್ಟವರ 5 ಭರವಸೆಗಳಿದೆ, ಅದನ್ನ ನಾವು ಅರ್ಥ ಮಾಡ್ಕೋ. ನೀನು ನಾನು ರಕ್ಷಣೆ ಹೊಂದಿದೀವಿ ಅಂದ್ರೆ ಈ 5 ಭರವಸೆಗಳಿರ್ಬೇಕು, ನಂಬಿಕೆಗಳಿರ್ಬೇಕು. ಏನಿದು? ಮೊದಲನೇದಾಗಿ ರಕ್ಷಣೆಯ ಭರವಸೆ ಇರ್ಬೇಕು. ನೀನ್ ನಿಜವಾಗ್ಲೂ ರಕ್ಷಣೆ ಹೊಂದಿದ್ಯಾ? ನಿನಗ್ ಭರವಸೆ ಇರ್ಬೇಕು, ಹೌದು ನಾನು ರಕ್ಷಣೆ ಹೊಂದಿದ್ದೀನಿ. ಈಗಾಗಲೇ 1 ಯೋಹಾನ 5:11ರಿಂದ 13 ಓದ್ಕೊಂಡ ಹಾಗೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ನಮ್ಮಲ್ಲಿ ನಿತ್ಯ ಜೀವ ಇದೆ, ಅಂದ್ರೆ ಆ ರಕ್ಷಣೆ ಇದೆ. ನಾನು ದೇವರ ಮಗು ಅನ್ನುವಂತಹ ಬಲವಾದ ಭರವಸೆ ನಿನಗಿರಬೇಕು. ಇದಿಲ್ಲ ಅಂತ ಹೇಳಿದ್ರೆ ನೀನು ಮತ್ತೊಂದ್ಸಲಿ ದೇವ್ರನ್ನ, ಯೇಸು ಕ್ರಿಸ್ತನ ಅಂಗೀಕರಿಸ್ಕೋಬೇಕಾಗಿದೆ. ಇನ್ನೊಂದ್ಸಲಿ ನಿನ್ನ ಪಾಪಗಳನ್ನು ಒಪ್ಕೊಂಡು ದೇವ್ರ ಬಳಿಗೆ ಬರಬೇಕಾಗಿದೆ. ಎರಡನೇದಾಗಿ ನಾವು ನೋಡುವಾಗ ರಕ್ಷಣೆ ಹೊಂದಿದವ್ರಿಗೆ ಇರ್ಬೇಕಾದಂತ ಎರಡನೇ ಭರವಸೆ ಏನಂದ್ರೆ, ಪ್ರಾರ್ಥನೆಗೆ ಉತ್ತರ ಸಿಗುವ ಭರವಸೆ. ಎಷ್ಟೋ ಜನಕ್ಕೆ ನಾವು ಪ್ರಾರ್ಥನೆ ಮಾಡಿದ್ರು ಪ್ರಯೋಜನ ಇಲ್ಲ, ನನ್ನ ಪ್ರಾರ್ಥನೆಗಳನ್ನ ದೇವ್ರು ಕೇಳ್ತಿಲ್ಲ, ನನ್ನ ಪ್ರಾರ್ಥನೆಗಳಿಗೆ ದೇವ್ರು ಉತ್ತರ ಕೊಡ್ತಿಲ್ಲ ಅಂತ ಹೇಳಿ ಎಷ್ಟೋ ಜನ ಪ್ರಾರ್ಥನೆ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ಒಬ್ಬ ಇದ್ದಾನೆ, ನಮ್ಮ ಬೈಬಲ್ ಕಾಲೇಜ್ ಸ್ಟೂಡೆಂಟ್, ಅವ್ನು ನಮ್ಗಿಂತ ಸೀನಿಯರ್. ಅವ್ನು ಹೇಳ್ತಿದ್ದಂತ ಮಾತು ಯಾವಾಗ್ಲೂ, ನಾನು ಪ್ರಾರ್ಥನೆ ಮಾಡಬಾರ್ದು, ಮಾಡಲ್ಲ. ಯಾಕಂದ್ರೆ ನಾನು ಪ್ರಾರ್ಥನೆ ಮಾಡಿದಷ್ಟು ಸಮಸ್ಯೆ ಹೆಚ್ಚು ಬರ್ತಿರುತ್ತೆ. ನಾನು ಎಷ್ಟು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕು ಅನ್ಕೋತೀನೋ ಅಷ್ಟು ಹೆಚ್ಚು ಸಮಸ್ಯೆಗಳು ಬರ್ತಿರುತ್ತೆ ಅಂತ ಹೇಳ್ತಿರ್ತಾನೆ. ಇವೆಲ್ಲ ಸುಳ್ಳು. ನಾನು ಹೇಳೋದೇನು, ಸಮಸ್ಯೆ ಎಷ್ಟು ದೊಡ್ಡದಾಗಿರುತ್ತೋ
ಆಶೀರ್ವಾದ ಅಷ್ಟೇ ದೊಡ್ಡದಾಗಿರುತ್ತೆ. ಸಮಸ್ಯೆ ಎಷ್ಟು ದೊಡ್ಡದಾಗಿರುತ್ತೋ ಉತ್ತರ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಯೋಹಾನ 14:14, ಯೋಹಾನ 16:24, ಲೂಕ 11:13, 1 ಯೋಹಾನ 3:22, ಯೆರೆಮೀಯ 33:1-3. ಇವೆಲ್ಲ ನೀವು ನನಗೆ ಕೇಳ್ಕೊಳ್ಳಿ. ನೀವು ಇದುವರೆಗೂ ನನಗೇನ್ ಕೇಳ್ಕೊಂಡಿಲ್ಲ, ನೀವು ಕೇಳ್ಕೊಂಡ್ರೆ ನೀವು ಪಡ್ಕೊಳ್ತೀರಾ ಅಂತ. ನಾನ್ ಕೊಡ್ತೀನಿ ಅಂತ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಹೆಸರಲ್ಲಿ ಕೇಳ್ಕೊಳ್ಳುವಾಗ ದೇವ್ರು ನಮ್ಗೆ ಉತ್ತರ ಕೊಡ್ತಾನೆ. ಆ ಉತ್ತರ, ನಮ್ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ ನಿನಗಿರ್ಬೇಕು. ಮೂರನೇ ಭರವಸೆ ನಮ್ಗೆ ಇರ್ಬೇಕಾಗಿರೋದೇನಂದ್ರೆ ಪವಿತ್ರಾತ್ಮನ ಮಾರ್ಗದರ್ಶನದ ಭರವಸೆ ಇರ್ಬೇಕು. ಅಂದ್ರೆ ಯೇಸು ಕ್ರಿಸ್ತನ ಆತ್ಮ ನಮ್ ಜೊತೆಯಲ್ಲಿದೆ ಅನ್ನೋ ನಂಬಿಕೆ ಇರ್ಬೇಕು. ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗ್ತಾ ಆತನು ತನ್ನ ಪರಿಶುದ್ಧಾತ್ಮನನ್ನ ನಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಅದು ಮಾರ್ಕನ ಮೇಲ್ಮನೆಯಲ್ಲಿ ಬಂದಂತ ಪರಿಶುದ್ಧಾತ್ಮ ನಮ್ಮೆಲ್ಲರ ಮೇಲೆ ಬಂದಿದೆ, ನಮ್ಮೊಳಗಡೆ ಇದೆ. ಪರಿಶುದ್ಧಾತ್ಮನಿಲ್ಲದೆ ನಾವ್ ಯಾರು ಯೇಸುನ ನಂಬ್ತಾ ಇಲ್ಲ. ಪರಿಶುದ್ಧಾತ್ಮನಿಲ್ಲದೆ ನಾವ್ ಯಾರು ಯೇಸುಗಾಗಿ ಜೀವಿಸ್ತಾ ಇಲ್ಲ. ಹಾಗಾಗಿ ನನ್ನಲ್ಲಿ ಪರಿಶುದ್ಧಾತ್ಮ ಇದೆ, ಪರಿಶುದ್ಧಾತ್ಮನ ನನ್ನ ಮಾರ್ಗದರ್ಶನ ಮಾಡ್ತಿದ್ದಾರೆ ಅನ್ನುವ ನಂಬಿಕೆ, ಆ ಭರವಸೆ ನಮಗಿರ್ಬೇಕು. ಅನೇಕರು ರಕ್ಷಣೆ ಹೊಂದಿದ್ರು ಕೂಡ ಇನ್ನು ನನ್ನಲ್ಲಿ ಪರಿಶುದ್ಧಾತ್ಮ ಇಲ್ಲ ಅಂತಾನೋ, ಬೇರೆಯವರು ನಿನ್ನಲ್ಲಿ ಇನ್ನೂ ಪರಿಶುದ್ಧಾತ್ಮ ಇಲ್ಲ, ನೀ ಪರಿಶುದ್ಧಾತ್ಮ ಪಡ್ಕೋಬೇಕು ಅಂತಾನೋ ಹೇಳ್ತಿರ್ತಾರೆ. ಅಲ್ಲ, ಪರಿಶುದ್ಧಾತ್ಮ ಹೊರಗಡೆ ಕಾಣಿಸುವಂತದ್ದಲ್ಲ. ಪರಿಶುದ್ಧಾತ್ಮನ ಫಲಗಳು, ಪರಿಶುದ್ಧಾತ್ಮನ ವರಗಳು ಬೇರೆ. ಆದ್ರೆ ಆ ಪರಿಶುದ್ಧಾತ್ಮ ಇಲ್ಲದೆ ನೀನು ಯೇಸುವನ ಕ್ರಿಸ್ತನಾಗಿ, ಯೇಸುವನ ಕರ್ತನಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ಹೃದಯದಲ್ಲಿ ಯೇಸುವನ ನಂಬಿ ಬಾಯಿಂದ ಅರಿಕೆ ಮಾಡ್ತಿದ್ಯಾ ಅಂದ್ರೆ ಪರಿಶುದ್ಧಾತ್ಮನ ಸಹಾಯದಿಂದಲೇ. ನಿನ್ನನ್ನ ಇದುವರೆಗೂ ನಡೆಸಿದ್ದು ಪರಿಶುದ್ಧಾತ್ಮ, ಇನ್ ಮೇಲೂ ಕೂಡ ನಡೆಸೋದು ಪರಿಶುದ್ಧಾತ್ಮ. ಮತ್ತೆ ಇದನ್ನ 4:3-5-6 ನಾವು ನೋಡ್ತೀವಿ. ಯೋಹಾನ 14 ನೋಡ್ತೀವಿ. ಪರಿಶುದ್ಧಾತ್ಮನ ಕಳಿಸ್ಕೊಡ್ತಾರೆ. ಆ ಪರಿಶುದ್ಧಾತ್ಮ ನಿಮಗೆ ಬೋಧಿಸ್ತಾನೆ, ಪರಿಶುದ್ಧಾತ್ಮ ನಿಮ್ಗೆ ಮಾರ್ಗದರ್ಶನ ಮಾಡ್ತಾನೆ, ಪರಿಶುದ್ಧಾತ್ಮ ನಿಮ್ಗೆ ಸಹಾಯ ಮಾಡ್ತಾನೆ ಎಂಬುದ. 4ನೇ ಭರವಸೆ ನಮ್ಗೆ ಇರ್ಬೇಕಾಗಿರೋದೇನಂದ್ರೆ ಕ್ಷಮಾಪಣೆಯ ಭರವಸೆ. ಪಾಪ ಕ್ಷಮಾಪಣೆಯ ಭರವಸೆ. 1 ಯೋಹಾನ 1:9 ಯೇಸು ಕ್ರಿಸ್ತನ ರಕ್ತ ನಮ್ಮೆಲ್ಲ ಪಾಪಗಳನ್ನ ತೊಳೆದಿದೆ ಅಂತ ಹೇಳಿ. ಮಾರ್ಕ 10:45 ನಾನು ಸೇವೆ ಮಾಡಿಸ್ಕೊಳಕಲ್ಲ, ಮಾಡೋದಕ್ಕೆ ಬಂದಿದ್ದೀನಿ ಅಂತ. ಮತ್ತೆ ಅನೇಕರನ್ನ ಬಿಡಿಸಿಕೊಳ್ಳೋದಕ್ಕೆ ನನ್ನನ್ನ ನಾನು ನನ್ನ ಜೀವಿತವನ್ನ ಈಡಾಗಿ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಯೇಸುವನ್ನ ನಂಬೋದ್ರ ಮೂಲಕ ನಮ್ಮ ಪಾಪಗಳು ಕ್ಷಮಾಪಣೆ ಆಗಿವೆ. ಮತ್ತೆ ನಾವು ಪಾಪಿಗಳಲ್ಲ, ಯೇಸು ನಮ್ಮನ್ನ ಪರಿಶುದ್ಧ ಮಾಡಿರೋದು. ಹಾಗಾಗಿ ಕ್ರಿಸ್ತನು ನಮ್ಮನ್ನ ಶುದ್ಧ ಮಾಡಿರೋದ್ರಿಂದಲೇ ನಾವು ಶುದ್ಧ ಆಗಿದ್ದೇವೆ. ಆತನನ್ನ ನಾವು ಆರಾಧಿಸ್ಬೇಕು, ನಮ್ಮ ಜೀವನ ಪರ್ಯಾಂತರ ಆತನ ಸ್ತುತಿಸ್ಬೇಕು, ಕೃತಜ್ಞತೆ ಸಲ್ಲಿಸ್ಬೇಕು. ಯಾಕಂದ್ರೆ ಇದಕ್ಕೆಲ್ಲ ನಾವು ಯೋಗ್ಯರಲ್ಲ. ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದು ಯೇಸು ಕ್ರಿಸ್ತನ್. ಎಷ್ಟೋ ಜನ ಈ ಲೋಕದಲ್ಲಿ ಇರ್ಬೇಕಾದ್ರೆ ನಿನ್ನನ್ನು ಆರಿಸ್ಕೊಂಡಿದ್ದಾರೆ, ತನ್ನ ಮಗುವಾಗಿ ನಿನ್ನನ್ನು ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದೆಷ್ಟು ದೊಡ್ಡ ಆಶೀರ್ವಾದ ಕ್ರಿಸ್ತನಲ್ಲಿ. ಜೀವನ ಪರ್ಯಾಂತರ ಆತನಿಗೆ ಎಷ್ಟು ಆರಾಧನೆ ಮಾಡಿದ್ರು, ಸ್ತುತಿಸಿದ್ರು ಸಾಲದು. ಕೊನೆಯ ಭರವಸೆ ನಮ್ಗೆ ಇರ್ಬೇಕಾಗಿರೋದೇನಂದ್ರೆ ಜಯದ ಭರವಸೆ. 1 ಕೊರಿಂಥ 10:13 ರೋಮಾಪುರ 8:37 ಸೊ ಎಲ್ಲ ಒಳ್ಳೇದಕ್ಕಾಗಿನೇ ಆಗುತ್ತೆ ನಮ್ಮ ಜೀವನದಲ್ಲಿ. ನಮಗೆ ಸಮಸ್ಯೆಗಳು ಬರುವಾಗ, ಇನ್ನೂ ಅದು ನಮಗೆ ಸಹಿಸಕ್ ಆಗ್ತಿಲ್ಲ ಅನ್ನುವಾಗ ಅದರಿಂದ ಬಿಡಿಸೋದಕ್ಕೆ ದೇವರೊಂದು ಮಾರ್ಗ ಮಾಡ್ತಾನಂತ 1 ಕೊರಿಂಥ 10:13 ಹೇಳಿದ್ರೆ, ರೋಮಾಪುರ 8:37 ಆತನನ್ನ ಪ್ರೀತಿ ಮಾಡುವವರ ಹಿತಕ್ಕಾಗಿ ದೇವರೆಲ್ಲ ಒಳ್ಳೇದಕ್ಕಾಗಿ ಮಾಡ್ತಾರಂತ. ನಿನ್ ಜೀವನದಲ್ಲಿ ಏನೇ ಸಂಭವಿಸ್ತಾ ಇರ್ಬೋದು, ಅದು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು, ಆದ್ರೆ ಜಯದ ಜೀವಿತವನ್ನ ನೀನ್ ಜೀವಿಸ್ತೀಯ. ದೇವರ ಮಕ್ಕಳು ಸೋತು ಹೋದ ಹಾಗೆ ಎಲ್ಲೂ ಇಲ್ಲ ಬೈಬಲ್ ಅಲ್ಲಿ. ದೇವರನ್ನ ನಂಬಿರೋರು ಜಯ ಹೊಂದಿದ್ದಾರೆ, ಅನೇಕರನ್ನ ಜಯದ ಹಾದಿಯಲ್ಲಿ ನಡೆಸಿದ್ದಾರೆ ವಿನಃ ಸೋತಂತಹ ಒಂದು ಉದಾಹರಣೆ ಕೂಡ ಇಲ್ಲ. ನೀನು ದೇವರ ಮಗುವಾಗಿದ್ದೀಯ. ನಿನ್ನ ಜೀವನದಲ್ಲಿ ಸೋಲ್ತಿರೋ ತರಾನೋ ಸಮಸ್ಯೆಗಳು ಹೆಚ್ಚಾಗ್ತಿರೋ ತರಾನೋ ಅನಿಸ್ತಿರ್ಬೋದು. ಭಯ ಪಡಬೇಡ, ಜಯ ನಿನಗೆ ಖಂಡಿತ ಇದೆ. ಜಯ ಕ್ರಿಸ್ತನು ನಿನ್ನ ಜೊತೆಲಿರುವಾಗ ಖಂಡಿತ ನೀನು ಜಯವನ್ನು ಹೊಂದುತ್ತೀಯ ಅಂತ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಈ 5 ವಿಷಯಗಳು, ರಕ್ಷಣೆಯ ಭರವಸೆ ಅಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ಇರ್ಬೇಕಾಗಿರುವಂತದ್ದು, ರಕ್ಷಿಸಲ್ಪಟ್ಟವರ ಜೀವನದಲ್ಲಿ ಇರ್ಬೇಕಾಗಿರುವಂತಹ 5 ಭರವಸೆಗಳು. ಒಂದು ರಕ್ಷಣೆ ಭರವಸೆ, ಪ್ರಾರ್ಥನೆಗೆ ಉತ್ತರದ ಭರವಸೆ, ಪವಿತ್ರಾತ್ಮನ ಮಾರ್ಗದರ್ಶನದ ಭರವಸೆ, ಮತ್ತು ಒಂದು ಕ್ಷಮಾಪಣೆ ಭರವಸೆ, ಮತ್ತು ಕೊನೆಯದಾಗಿ ಜಯದ ಭರವಸೆಯನ್ನ ನಾವು ಸಂಪೂರ್ಣವಾಗಿ ನಂಬಬೇಕಾಗಿದೆ. ಇವು ನಮ್ಮಲ್ಲಿ ಇರುವುದಾದ್ರೆ ಖಂಡಿತವಾಗಲೂ ಕೂಡ ನಾವು ದೇವರ ಮಕ್ಕಳಾಗಿ ಕ್ರಿಸ್ತನಿಗಾಗಿ ಜೀವಿಸೋದಕ್ಕೆ ಸಾಧ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಬಲಪಡಿಸಲಿ. ಕ್ರಿಸ್ತನಲ್ಲಿ ನಾವೆಲ್ಲರೂ ಆತನ ಮಕ್ಕಳಾಗಿ ನಾವು ಜೀವಿಸೋಣ.
ದೇವ್ರ ತಾನೇ ನಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನೆ, ರಕ್ಷಣೆಯ ಕುರಿತಾಗಿ ದೇವರೇ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳುವಂತೆ, ತಿಳ್ಕೊಳ್ಳುವಂತೆ ಕೃಪೆ ತೋರಿಸ್ಲಿಕ್ಕೆ ನಮ್ಮೆಲ್ಲರನ್ನ ನಿಮ್ಮ ಆತ್ಮನಿಂದ ತುಂಬಿಸಿರಿ, ನಿಮ್ಮ ಕೃಪೆಯಿಂದ ತುಂಬಿಸಿರಿ ಕರ್ತನೆ. ಇನ್ನು ಹೆಚ್ಚಾಗಿ ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ನಾವು ನಿಲ್ಲುವಂತೆ, ಕೃತಜ್ಞತರಾಗಿ ಜೀವಿಸುವಂತೆ, ಈ ಒಂದು ಸುವಾರ್ತೆನ ಇನ್ನು ಅನೇಕರಿಗೆ ನಾವು ಸಾರಿ ಹೇಳುವಂತೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದಿರಾ, ಇನ್ಮೇಲೆ ಕೂಡ ನೀವು ನಡೆಸಿರಿ. ಮುಂದಿನ ವಾರ ಮತ್ತೆ ನಾವೆಲ್ಲರೂ ಈ ರೀತಿ ಸೇರೋ ತನಕ ನೀವೇ ಜೊತೆಗಾರರಾಗಿ ಇದು ನಡೆಸಬೇಕಾಗಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡ್ತೇನೆ ತಂದೆ. ಆಮೆನ್.